ಹಾಯ್ ಫ್ರೆಂಡ್ಸ್, ನಿನ್ನೆ ಅಡಿಕೆ ಕೊಯ್ಯಕ್ಕೆ ಬಂದಿದ್ದರು. ಅಡಿಕೆ ಕೊಯ್ಕೊಂಡು ತಗೊಂಡೋದ್ರು. ಅದಕ್ಕೆ ಇವತ್ತು ಬೆಳಗ್ಗೆ ಎದ್ದು ಅಡಿಕೆ ಬಿದ್ದಿರೋನೆಲ್ಲ ಆರಿಸ್ಕೊಳ್ಳೋಣ ಅಂತ ಹೊಲಕ್ಕೆ ಬಂದಿದ್ದೀವಿ. ಸಿಕ್ತಿದ್ದಾವೆ ಅಲ್ಲೊಂದು ಇಲ್ಲೊಂದು. ಅವನ್ನ ಆರಿಸ್ಬಿಟ್ಟು ಒಂದು ಹತ್ರಕ್ಕೆ ನೀಟ್ಗೆ ಹಾಕ್ಕೊಂಡು ಮನೆಗೆ ತಗೊಂಡೋಗ್ತೀವಿ. ಎಲ್ಲಿಗಪ್ಪ? ಆ ಕಡೆ ಅಲ್ಲಿದೆ, ಆ ಸಾಲಿನಾಗ ಬಾ ನೀನು. ಅದ್ರ ಜೊತೆಲಿ ನಮ್ಮಣ್ಣ ಹಂಗೆ ಯಾವ ಗಿಡ ಇದ್ದರೆ ಕಡಿಯೋಣ ಅಂತ ಕೊಡ್ಲಿ ಹಿಡ್ಕೊಂಬಂದವನೆ. ಅಲ್ಲಿ ಇಲ್ಲಿ ಆರಿಸ್ತಾ ಇದ್ದೀವಿ, ಸಿಕ್ತಿದ್ದಾವೆ. ಒಂದು 3-4 kg ಆಯ್ತವೆ. ಸಿನಾ ಒಂದು ಕಾಲು ಭಾಗ ಬಂದಿದ್ದೀವಿ. ಇಷ್ಟು ದೂರ ಇನ್ನೂ ತುಂಬ ದೂರ ಇದೆ, ಅಲ್ಲಿ ಮಟ್ಟ ಹೋಗ್ಬೇಕು. ಹಾಂ ಹೇಳಪ್ಪ. ಅದು ಬಿಸಾಕಲ್ಲಿ ಬೇರೆ ಸಿಗ್ತವೆ. ನೋಡಿ ನೀಟ್ಗೆ ಆರಿಸು ಅಡಿಕಿನ. ಎಲ್ಲಿ ಒಂದು ಹುಡುಕಿದ್ದು ನೋಡಲಿಲ್ಲಪ್ಪ ನೀನು. ನಿನ್ನ ಹಾಕ್ಯಂಬ ಅಂದ್ರೆ ಅವ್ನು ಯಾವನ ಹಾಕ್ಯಂಬಂದಿದ್ದಿ ಚಪ್ಲಿನ? ನಿಮ್ಮ ಅಜ್ಜ ಮತ್ತೆ ಏನು ಹಾಕ್ಯದೈತೆ? ಹಾಂ ನೋಡಿ ಇಲ್ಲೊಂದು ಐತೆ ನೋಡು. ಮಾಮಗ ಉದ್ದೇಶಂತ ಹೋಗ್ಬರ್ತದೆ ಕೆಲ್ಬೇಕಂತ ನಾವು ಹಿಡಿದು ಕೊಡಿ ಪಟ್ಟಿದ್ವಿ. ಸಾಕು ಬಿಡು. ಅಲ್ಲಿ ಅದ ನೋಡಿ ಅಡಿಕೆ, ಅಲ್ಲೊಂದು ದಿವಸ ತಗೋಬ ನೋಡಿ. ಕಡಿಗಿದ್ದಾರೆ, ನೀನು ಕಡಿಗಿದ್ದಾನೆ. ನೋಡ್ರಿ, ಈ ಥರ ಹೊಡೆದಿರೋವೆಲ್ಲ ಏನು ಯೂಸ್ ಇಲ್ಲ, ಇಲ್ಲೇ ಬಿಸಾಕದೆ. ಹಿಂಗೆ ಚೆನ್ನಾಗಿರ್ಬೇಕಷ್ಟೇ, ಅವು ಆದರೆ ಯೂಸ್ ಆಗ್ತವೆ. ಹೊಡೆದೋಗಿರೋನೆಲ್ಲ ಅಲ್ಲೇ ಬಿಸಾಕದೆ, ಅದರಲ್ಲಿ ಏನೂ ಸಿಗಲ್ಲ ನಮಗೆ. ನೋಡಿ ಹಿಂಗೆ ಹೊಲ ತುಂಬ ಅಡ್ಡಾಡಬೇಕು, ಸಿಗ್ತವೆ. ಅಡಿಕೆ ಗೊತ್ತಲ್ಲ ನಿಮಗೆ, ರೇಟು ಸಿಕ್ಕಾಪಟ್ಟೆ ರೇಟ್ ಐತೆ. ಹೊಲ ತುಂಬ ಅಡಿಕೆ ಆಡಿದರೆ ಒಂದು 3-4 kg ಸಿಗ್ತವೆ ಇವತ್ತು. ಇಲ್ಲೇ ಒಂದೊಂದು ಹತ್ರ ಹಾಕಿರ್ತೀವಿ. ಎಲ್ಲ ಮೇಲಿದ್ದ ಬರ್ತಾ ಎಲ್ಲ ಚೀಲ ತುಕ್ಕೊಂಬರ್ತೀವಿ. ನಾನು ಕಣ್ಣಿಗೆ ಕಂಡಲ್ಲಿ ತಗೊಂಬಾರಪ್ಪ. ಹಾಕಿಲ್ಲ, ಒಂದು ಹತ್ರ ಹಾಕು. ಎಲ್ಲೆಲ್ಲಿ ಹಾಕಿ? ನನಗೆ ಬರಲ್ಲಪ್ಪ ನೆಟ್ಟಿಗೆ ಆರ್ಸಕ್ಕೆ. ಹೇಳ್ಕೊಡು ನೀನೆ. ಕೊಡುವಾಗ ಅದು ಕೊಡ್ಲಿನಾ? ಕೊಡ್ಲಿ ಕಣ, ಅಲ್ಲಿ ತಾತ್ ಕರಿತೈತೆ ನೋಡು. ಹೋಗಲ್ಲ, ಅಣ್ಣದ ಒಂದು ತಗಿಸ್ಕೊಬ್ರು ಹೋಗು. ಯಾವ್ದು ನಿಮ್ಮೂರು? ಇಟ್ಕೊಂಡು ಚಾಳದ ರಂಗಮ್ಮ ಮತ್ತು ಇನ್ನೇನು ನಂಗೆ. ನಾನು 5 ವರ್ಷ ಶಾಲೆ ಓದಕತ್ತನಪ್ಪ. ಈಗ ಊರಾಗ ಶಾಲೆಗೆ ಓದಿದ್ರೆ ಊರಾಗ ಇರ್ತೀನಿ. ಅದು ಹೆಂಗೆ ಅಕ್ಕತೆ? ಅಕ್ಕದಪ್ಪ ಅಡ್ಕ ನೀಟಾಗಿ ಹೋಗಲ್ಲ, ಹಾಕು. ನೀಟಿಗೆ ಹೋಗಕ್ಕ ನಾನು ಮತ್ತೆ ಆಳ್ಕಪ್ಪಳ ಹಾಕ್ತೇನೆ ಅಂತ ಮಾಡಿದ್ದೆ. ಕೊಡು ಒಜ್ಜದ ಹುಲ್ಲು ಎತ್ತಕ್ಕಾಗಲ್ಲ. ಆ ಟ್ಯಾಕ್ಟ್ರಿ ದಾರಾಗ ಹಾಕು. ನಾನು ಟ್ಯಾಕ್ಟ್ರಿ ತರಕ ಹಾಕದ್ ಮತ್ತ ನೋಡಿ, ಇಲ್ಲೇ ಎಲ್ಲ ಇಲ್ಲೇ ಬಿಡಿಸ್ಕೊಂತ. ಲೇ, ದಾರ ಉದ್ದಕ್ಕವರೆ ಬಿಡಿಸ್ಕೊಂಡ ಹೋಗಿ ನೀನು. ಹಿಂಗೆ ದಾರ ಉದ್ದಕ್ಕೆ ಹಾಕ್ಬೇಕು.
ಏನು ಇಲ್ಲ ತರ್ತಾನೆ ಅಳಿಯ. ಕನ್ನಡ ಬಾಳು ಕನ್ನಡ ನನ್ನದೆಂದು ನಮ್ಮ ನಿಂತಿರೆ ಕಲಿಯುತ್ತಿದ್ದರೆ ಸಹಿಸೊನ್ನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ. ಮತ್ತೆ ಗೌಡ್ರು ಮತ್ತೆ ನಮಗೆ ಹಾಕ್ಕೊಂಡು ಇಡ್ತಾರ ಹಾಕಿ ಬಂದ್ರೆ ನೀವು ಹೇಳ್ಬಿಟ್ಟು ನೋಡುವ ಮಾ ಬಿಟ್ಟು ಬಿಟ್ಟು ನೋಡಿ ಮತ್ತೆ ಕಾಯಿ ಸುಡ್ಬೇಕು ಬಂದೇವಿ ಅಂತ ನೋಡಿ ಮತ್ತೆ ನೀನು ಅಲ್ಲಿ ಕೊಡೋಗಲ್ಲ ಚೀಲ ಅಲ್ಲಿ ಅಲ್ಲಿ ಇಡೋಣಂತ ಹೋಗಿ ಹೋಗಾರ ತಗೊಂಡ್ ಹೋಗೋಣಂತೆ. ಈಗ ಟ್ಯಾಕ್ಟ್ರಿ ತರಕ್ಕೆ ಹೋಗಾರಲ್ಲ ನೀನು ಬಿಟ್ಟು ಹೋಗಾರ ಅವಾಗ ಯಾರ ಹೆಸ್ರಿಗೆ ಮಾಡಿಸ್ತೀವಿ? ಹಾಂ ಟ್ಯಾಕ್ಟ್ರಿ ತರಕ್ಕೆ ಹೋದಾಗ ನೀನು ಬಿಟ್ಟು ಹೋಗಾರ. ನಾನು ಅವ್ರ ಅಜ್ಜ ಮನೆ ಪಂಚ ಹೋಕ್ಕವ ಹಾಂ ನನ್ನ ಹೆಸರಿಗೆ ಮಾಡ್ಕೊಂತೀನಿ. ಹೆಂಗ ಶಾಲಿಗೆ ಹೋಗಿರ್ತಾನ ಶಾಲಿಗೆ ಹೋದಾಗ ಐತಲ್ಲ ನಾವು ಹಂಗ ನನ್ನ ಹೆಸರು ಮಾಡ್ಕೊಂಡ್ಬಿಡೋದವ. ಈಗ ಹೆಂಗ ಇದನ್ನ ತರಕ್ ನಾವೆಲ್ಲ ಹೋಗಿದ್ದು ನನ್ನ ಹೆಸರು ಮಾಡ್ಕೊಂಬಂದಾನ ಅದನ್ನ ಜೆಸಿಬಿ ಟ್ಯಾಕ್ಟ್ರಿನ ಶಾಲಿಗೆ ನಿನಗೆ ಹೇಳ್ದಂಗೆ ಹೋಕ್ಕವಲ್ಲ ನಾವು. ನೀನು ಶಾಲಿ ಕಳಿಸಿ ಹೋಕ್ಕವ ನಾವು ನಮ್ಮ ಕಡೆಗೆ ಅವಾಗ ಗೊತ್ತಿರ್ತದಪ್ಪ ಯಾವ ಸೋಮವಾರ ಮಂಗಳವಾರ ನಾವು ಭಾನುವಾರ ಹೋಕ್ಕವಿ. ನಾನು ಸಿಕ್ ಬಿಡಪ್ಪ ಭಾನುವಾರ ಸೋಮವಾರ ಹೋಕ್ಕವಂಗಾರ ಸೋಮವಾರ ನಾನು ಬರ್ತಾನಲ್ಲ. ಎಲ್ಲಿ ಬರ್ತೀವಿ ರಜೆ ಶಾಲೆ ಇರ್ತೈತಲ್ಲ. ನಾ ಒಂದಪ್ಪದಿಂದ ಮನೆ ಬಂದ ಮೇಲೆ ನನ್ನ ಹೆಸರು ಬರ್ಸಿದ ಅಲ್ಲ ನಾವಲ್ಲ ಅಲ್ಲೇ ನನ್ನ ಹೆಸರಿಗೆ ಬರ್ಸ್ಕೊಂಡ್ ಬಂದಿರ್ತಾವಲ್ಲ. ಅಲ್ಲಿ ಕಾಲಾಗೈತೆ ನೋಡಿ ಅಡಿಕೆ ಎಲ್ಲ ಸುಳ್ಳು ಬಿಡ ನೀನು ಸುಳ್ಳು ಬರ್ಕ ಬರೋದಲ್ ಸಾಟ್ರಿ. ಯಾಕೆ ಬರಲ್ಲ ನೀ ಸುಳ್ಳು ಬರ್ಕ ನಂಗೆ ಗೊತ್ತೈತಿ. ನೀ ಸುಳ್ಳು ಬರ್ಕ ಅನ್ನೋದು ಗೊತ್ತೈತಿ ನನ್ಗೆ. ಇದನ್ನ ತಗೊಂಡು ಹೌದು ಅದ್ರಾಗ ಅಳಿತಿ ನೋಡಿ ಅಡಿಕೆ ಚೀಲ್ದಾಗ ಹಾಕ್ಬಾರ ಹೋಗು. ಬರ್ಸ್ಕೊಳಪ್ಪ ನಿನ್ನ ಹೆಸರಿಗಲ್ಲ. ಯಾಕೆ ತರಲ್ಲ ಕೇಳಲ್ಲಿ ಚಂದ್ರಪತಿನ ಕೇಳಲ್ಲಿ ಬೇಕಾರೆ. ಆಮೇಲೆ ತಿನ್ನುವಂತ ಬಾ. ಕಪ್ ಕಡ್ಕೊಂಡ್ ಹಿಂಗ ತಗ. ಹಾಂ ಚೀಲ ತುಂಬ್ತಾ ಮತ್ತೆ 500 ರೂಪಾಯಿ ಕೊಟ್ಟು ಚೀಲ ತಗೊಂಡು ಅಡಿಗೆ ಬೇಡ ನಿನಗೆ. ಮತ್ತೆ 500 ರೂಪಾಯಿ ಕೊಡು ಹಂಗಾರೆ. ಹಂಗಾರೆ 500 ರೂಪಾಯಿ ಅಡಿಗೆ ಬೇಡ ಅಂದೆಲ್ಲ. ನಮ್ಮ ಮನೆಗೆ ನೀನು 1000 ರೂಪಾಯಿ ನಿಮ್ಮ ಮನೆಗೆ ನಾನು 1000 ರೂಪಾಯಿ 1000 ರೂಪಾಯಿ ಆಯ್ತು. ಕೊಳ್ಳಿರಾಯ್ತು ನೋಡಿ ನಿನ್ನ ಹಂಗ ಕೊಳ್ಳಿಲ್ಲ ಅಂದ್ರೆ ನಿನ್ನ ಹೆಸರಿಗೆ ಆ ಟ್ಯಾಕ್ಟ್ರಿ ಕೊಡಲ್ಲ. ತಗ ಅಲ್ಲೊಂದು ಎರಡದ ನೋಡ ಅಡಿಕೆ ಆರಿ ಸಾಕಲ್ಲ ಬರೀ ಮಾತಾಕೊಂಡಿ ನಾವು. ಯಾರೋ ಹಾಂ